27ನೇ ತಾರೀಕು ಶುಕ್ರವಾರದಿಂದ ಆಷಾಢ ಶುಕ್ರವಾರ ಮೊದಲಾಗುತ್ತೆ. 4 ಶುಕ್ರವಾರ ಒಂದು ದಿವಸ ವಿಶೇಷ ಅಂತಂದು ಭಕ್ತಾದಿಗಳ ಸಂಖ್ಯೆ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದರ್ಶನ ಮಾಡಿಕೊಳ್ಳೋದು ಹಲವಾರು ವರ್ಷಕ್ಕೆ ಭಕ್ತಾದಿಗಳ ಒಂದು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಕಳೆದ ವರ್ಷವೂ ಎಲ್ಲ ಶುಕ್ರವಾರನೂ ಕನ್ಸರ್ವೇಟಿವ್ ಎಸ್ಟಿಮೇಟ್ ಪ್ರಕಾರ 1.5 ಲಕ್ಷದಿಂದ 2 ಲಕ್ಷ ಜನರು ಪ್ರತಿ ಶುಕ್ರವಾರ ಇಲ್ಲಿ ದರ್ಶನ ಮಾಡಿಕೊಂಡಿರೋ ಒಂದು ಇದಿದೆ. ಈ ವರ್ಷ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರೋ ಒಂದು ನಿರೀಕ್ಷೆ ಇರೋದ್ರಿಂದ ಪ್ಲಸ್ ಇಲ್ಲಿ ಭಕ್ತಾದಿಗಳಿಗೆ ಯಾವುದೇ ಥರದ ಅನನುಕೂಲ ಅಥವಾ ಯಾವುದೇ ಥರದ ಅಹಿತಕರ ಘಟನೆ ಆಗದಂತೆ ಕ್ರೌಡ್ ಮ್ಯಾನೇಜ್ಮೆಂಟ್ ಒಂದು ದೃಷ್ಟಿಯನ್ನು ಇಟ್ಕೊಂಡು ಹಲವಾರು ಭಕ್ತಾದಿಗಳಿಗೆ ಒಂದು ಅನುಕೂಲಕ್ಕೆ ಹಲವಾರು ಬದಲಾವಣೆಗಳನ್ನು ಈ ವರ್ಷ ಮಾಡಿದ್ದೇವೆ. ಅದು ತಮ್ಮೆಲ್ಲರ ಮುಖಾಂತರ ಭಕ್ತಾದಿಗಳ ಗಮನಕ್ಕೆ ತರೋಕ್ಕೆ ಇವತ್ತು ಈ ಪ್ರೆಸ್ ಕಾನ್ಫರೆನ್ಸನ್ನು ಹಮ್ಮಿಕೊಂಡಿದ್ದೇವೆ. ಮೊದಲನೇದಾಗಿ ತಮ್ಮೆಲ್ಲರಿಗೂ ಈಗಾಗಲೇ ತಿಳಿಸಿರೋ ರೀತಿಯಲ್ಲಿ 3 ಥರದ ಕೆಟಗರೀಸಲ್ಲಿ ದರ್ಶನಕ್ಕೆ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಉಚಿತ ದರ್ಶನ, ಎರಡನೇದು 300 ರೂಪಾಯಿ ದರ್ಶನ, ಮೂರನೇದು 2000 ರೂಪಾಯಿಗೆ ದರ್ಶನ. ಸೊ ಇದರಲ್ಲಿ ಎಲ್ಲರಿಗೂ ಸಹ ಫ್ರೀ ಆಗಿರ್ಬೋದು, 300 ರೂಪೀಸ್ ಆಗಿರ್ಬೋದು, 2000 ರೂಪೀಸ್ ಆಗಿರ್ಬೋದು. ಬೋರ್ಡಿಂಗ್ ಪಾಯಿಂಟ್ ಕಾಮನ್ ನಮ್ಮ ಲಲಿತ್ ಮಾಲ್ ಹತ್ರ ಇರುವ ಪಾರ್ಕಿಂಗ್ ಜಾಗದಲ್ಲೇ ಎಲ್ಲರೂ ಸಹ ಇರಬೇಕು. ಅಲ್ಲಿಂದನೇ 3 ಥರದ ಬಸ್ಸಸ್ಸಲ್ಲಿ ಉಚಿತವಾಗಿ ಬರೋರಿಗೆ ಭಕ್ತಾದಿಗಳಿಗೆ ಸಪ್ರೇಟ್ ಬಸ್ಸಸ್, 300 ಟಿಕೆಟ್ ಅವರಿಗೆ ಸಪ್ರೇಟ್ ಬಸ್ ಆ್ಯಂಡ್ 2000 ರೂಪೀಸ್ ಅವ್ರಿಗೂ ಸಹ ಸಪ್ರೇಟ್ ಬಸ್ ಮಾಡಿದ್ದೇವೆ. ಯಾಕಂದರೆ ಬೆಟ್ಟದ ಮೇಲೆ ಪ್ಲೇಸ್ ತುಂಬ ಕಡಿಮೆ ಇರೋದ್ರಿಂದ ಇಲ್ಲಿ ಎಲ್ಲರೂ ಒಂದೇ ಕಡೆ ಕಾಂಗ್ರಿಗೇಟ್ ಆಗಿ ಸಪ್ರೇಟ್ ಮಾಡೋದು ತುಂಬ ಕಷ್ಟೇ ಸಾಧ್ಯವಾದ ಕೆಲಸ ಆಗಿರೋ ಕಾರಣ ಅಲ್ಲೇ ಪಾರ್ಕಿಂಗಲ್ಲೇ ವಿ ಆರ್ ಬೈಫರ್ಕೇಟಿಂಗ್, ಅಲ್ಲೇ 3 ಥರದ ಬಸ್ಸಲ್ಲಿ ಬರ್ತದೆ. ಇಲ್ಲೂ 300 ರೂಪೀಸ್ ತಮಗೆ ಫಸ್ಟ್ ಪಾಯಿಂಟ್ ಇವತ್ತು ಬೆಳಿಗ್ಗೆ ತೋರಿಸಿದ ರೀತಿಯಲ್ಲಿ ಅಲ್ಲಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ಗಿಂತ ಸ್ವಲ್ಪ ಆ ಸೈಡಲ್ಲಿ ಫ್ರೀ ಬಸ್ಸಸ್ ಎಲ್ಲ ಬಂದು ಅಲ್ಲಿ ನಿಂತ್ಕೊಂಡು ನಮ್ಮದೇನು ಒಳ್ಳೆಯ ಒಂದು ಕ್ಯೂ ಸಿಸ್ಟಮ್ ಆಗಿತ್ತು ಹಲವಾರು ವರ್ಷದಿಂದ. ಈ ವರ್ಷದಿಂದ ಅದನ್ನು ಬಳಕೆ ಮಾಡ್ತಾ ಇದ್ದೇವೆ. ಉಚಿತವಾಗಿ ಬರೋ ಬಸ್ಸಸ್ ಎಲ್ಲ ಅಲ್ಲೇ ಇರ್ತಾರೆ. ಭಕ್ತಾದಿಗಳು ಅಲ್ಲೇ ಹೇಳ್ಕೊಂಡು ಆ ಕ್ಯೂ ಸಿಸ್ಟಮಲ್ಲಿ ಎಂಟ್ರಿ ಆಗ್ತಾರೆ. ಅದೇ ರೀತಿ ನಮ್ಮ ಮಲ್ಟಿ ಲೆವೆಲ್ ಪಾರ್ಕಿಂಗಿಂದ ರೈಟ್ ಸೈಡಲ್ಲಿ 300 ರೂಪೀಸ್ ಬಸ್ಸಸ್ ಬಂದು ಅಲ್ಲಿ ಇಟ್ಕೊಳ್ಳೋದು, ಅಲ್ಲಿಂದ ಹೋಗಿ ಆ ಕ್ಯೂ ಸಿಸ್ಟಮಲ್ಲಿ ಅವರು ಜಾಯ್ನ್ ಆಗ್ತಾರೆ. 2000 ರೂಪಾಯಿ ಟಿಕೆಟ್ ತೊಗೊಂಡ ಭಕ್ತಾದಿಗಳ ಬಸ್ಗಳು ಮಹಿಷಾಸುರ ಸ್ಟ್ಯಾಚ್ಯೂ ಹತ್ರ ಬರ್ತಾರೆ, ಅಲ್ಲಿ ಇಟ್ಕೊಂಡು ಆ ಕ್ಯೂ ಒಂದು ಸಪ್ರೇಟ್ ಇದೆ. ಸೊ 3 ಥರದ ಕ್ಯೂ ಸಿಸ್ಟಮ್ಸು ಇದೆ. ಆ ಕೆಟಗರಿ ಪ್ರಕಾರ ಕ್ಯೂ ಸಿಸ್ಟಮ್ಸ್ ಬರ್ತವೆ. ಕ್ಯೂ ತುಂಬ ಇವೆಲ್ಲ ಚೇಂಜಸ್ ಆಗಿರೋ ಕಾರಣ ಯಾವುದೇ ಥರದ ಪ್ರೈವೇಟ್ ಆಟೋಸಲ್ಲಿ ಬಂದು ಇಲ್ಲಿ ಅವ್ರಿಗೆ ಹಂಚೋದಕ್ಕೆ ಬೆಟ್ಟದ ಮೇಲೆ ನಾವು ಅವಕಾಶ ಮಾಡಿ ಕೊಡ್ತಾ ಇಲ್ಲ. ಈಗಾಗಲೇ ಯಾರ್ಯಾರು ಅಪ್ರೋಚ್ ಆಗಿದ್ದಾರೆ ಅವ್ರಿಗೆ ಮುಗಿದು ಬಂದಿದ್ದೇವೆ, ತುಂಬ ಜನರು ಬಂದಿಲ್ಲಿ. ಸೊ ಮೊದಲನೇ ಶುಕ್ರವಾರ ನಮ್ಮ ದೇವಸ್ಥಾನದ ವತಿಯಿಂದನೇ ದಾಸೋಹ ಪ್ಲೇಸು ಸಹ ಪ್ರತಿ ವರ್ಷ ಮಲ್ಟಿ ಲೆವೆಲ್ ಪಾರ್ಕಿಂಗಲ್ಲಿ ನಡೀತಾ ಇತ್ತು. ಈಗ ಅದನ್ನು ಎಂಟ್ರಿ ಪಾಯಿಂಟ್ ಆಗಿರೋ ಕಾರಣ ಎಕ್ಸಿಟಲ್ಲಿ ಮಹಿಷಾಸುರನಿಂದ ಸ್ಟ್ರೈಟ್ ಹೋದ್ಮೇಲೆ ಖಾಲಿ ಜಾಗ ಇದೆ, ನಮ್ಮದು ಫಾರೆಸ್ಟ್ ಔಟ್ ಹಚ್ಕೊಂಡು ಅಲ್ಲಿ ಖಾಲಿ ಜಾಗದಲ್ಲಿ ದಾಸೋಹಕ್ಕೆ ಒಂದೇ ಟೈಮ್ 1000 ಜನಕ್ಕೂ ಹೆಚ್ಚು ಜನರು ಕೂತ್ಕೊಂಡು ಊಟ ಮಾಡೋಕ್ಕೂ ಸಹ ಅಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದೆ. ಮೊದಲನೇ ವಾರ ಅದು ದೇವಸ್ಥಾನದ ವತಿಯಿಂದಲೇ ದಾಸೋಹ ಅರೇಂಜ್ ಮಾಡಿದೆ. ಮೊದಲನೇ ವಾರ ಅಥವಾ ಯಾವುದೇ ಪ್ರೈವೇಟ್ ವೆಹಿಕಲ್ ಅಲ್ಲಿ ತಂದು ಊಟ ಮಾಡೋದಕ್ಕೆ ಯಾವತ್ತೂ ಮಾತಾಡಲ್ಲ. ಬಟ್ ದಾಸೋಹದ ಬಗ್ಗೆ ದಾನಿಗಳಿಂದ ಬೇಡಿಕೆ ಇದೆ, ನಮಗೆ ಆಟೋದಲ್ಲಿ ಬೇಡ ಬಂದು ಕೊಡ್ತೀವಿ ಅಂತ. ಬಟ್ ಮೊದಲನೇ ವಾರ ಯಾವ ರೀತಿ ಆಗುತ್ತೋ ನೋಡ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಬಟ್ ಮೊದಲನೇ ವಾರ ನಾವು ದೇವಸ್ಥಾನದ ವತಿಯಿಂದಲೇ ದಾಸೋಹ ಎಂಟ್ರಿ ಪಾಯಿಂಟ್ ಪ್ರತ್ಯೇಕವಾಗಿರುವಂಥದ್ದು. ಎಕ್ಸಿಟ್ ಪಾಯಿಂಟ್ ಯಾವುದು ಎಲ್ಲಿಂದ ಹೋಗ್ಬೇಕು? ಅಲ್ಲ, ಎಕ್ಸಿಟ್ ದೇವಸ್ಥಾನದಿಂದನೇ ಬಂದು ಕಾಮನ್ ಎಕ್ಸಿಟ್ ಇಲ್ಲಿ ರೈಟ್ ಸೈಡಿಂದ ಬಂದು ಈ ಕಡೆಯಿಂದ ಮಹಿಷಾಸುರದಿಂದ ಸ್ಟ್ರೈಟ್ ಆಗಿ ಹೋಗ್ಬೇಕು. ಎಕ್ಸಿಟ್ ಪಾಯಿಂಟ್ ಇಸ್ ಕಾಮನ್. ದೇವಸ್ಥಾನದಿಂದ ಎಕ್ಸಿಟ್ ಆಗೋದು 2050 ದೇವಸ್ಥಾನದ ಒಳಗೋದ್ಮೇಲೆ ದರ್ಶನ ಎಲ್ಲರೂ ದೇವಸ್ಥಾನದ ಒಳಗೆ ದೇವರ ಮುಂದೆ ಎಲ್ಲರೂ ಒಟ್ಟಿಗೆ ದರ್ಶನ ಆಗುತ್ತಾ. ಸೊ ಎಕ್ಸಿಟ್ ವಿಲ್ ಬಿ ಕಾಮನ್. ಹಿರಿಯ ನಾಗರಿಕರಿಗೆ ಪ್ರತ್ಯೇಕ ಈಗ ಹೇಳಿದ ರೀತಿಯಲ್ಲಿ ಈಗ ತುಂಬಾ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ನಾರ್ಮಲ್ ಡೇಸ್ ಅಲ್ಲಿ ಪ್ರತ್ಯೇಕ ವ್ಯವಸ್ಥೆ ಇರುತ್ತೆ. ಸ್ಪೆಷಲ್ ಡೇಸ್ ತುಂಬಾ ಕ್ಯೂ ಜಾಸ್ತಿ ಇರೋದ್ರಿಂದ ಎಲ್ಲಾ ತರದ ಸ್ಪೆಷಲ್ ಇದನ್ನು ಸಹ ಇದು ಮಾಡ್ತಾರೆ. ಸೊ ಇಲ್ಲಿ ಕ್ರೌಡ್ ಜಾಸ್ತಿ ಇದೆ, ಪ್ಲೇಸು ಕನ್ಸ್ಟೆಂಟ್ ಇರೋದ್ರಿಂದ ಸಪ್ರೇಟ್ ವ್ಯವಸ್ಥೆ ಮಾಡೋ ಬಗ್ಗೆ ಸ್ಪೇಸ್ ಕನ್ಸ್ಟೆಂಟ್ ಆಷಾಢ
ಶುಕ್ರವಾರ, ಶನಿವಾರ, ಭಾನುವಾರಗಳಲ್ಲಿ ಆ ಟೈಪ್ ಸ್ಪೆಷಲ್ ಅರೇಂಜ್ಮೆಂಟ್ಸ್ ಏನು ಮಾಡ್ತು ಉಳಿದಿದ್ದ ಮಾಡಬೇಡಿ ಸರ್. ವಾರದಲ್ಲಿ ಅವ್ರು ಏನಾದ್ರು ಪ್ರಾಬ್ಲಮ್ ಇರುತ್ತೆ, ಆರೋಗ್ಯ ಸಿಗಿರಲ್ಲ, ಯಾವುದೇ ತರಹದ ಸ್ಪೆಷಲ್ ಅರೇಂಜ್ಮೆಂಟ್ಸ್ ಇಲ್ಲ. ಪ್ರಾಬ್ಲಮ್. ಆಷಾಢ, ಶುಕ್ರವಾರ, ಶನಿವಾರ, ಭಾನುವಾರ ಬಿಟ್ಟು ಬೇರೆ ದಿವಸದಲ್ಲಿ ಬಂದು ಯಥಾಸ್ಥಿತಿ ಸೀನಿಯರ್ ಸಿಟಿಸನ್ ಏನಿದೆ ಅದನ್ನ ಅಂತಿದ ತಕ್ಷಣ ಇವು ಯಾವುದು 3 ಕ್ಯೂವಲ್ಲಿ ಮಿಕ್ಸ್ ಆಗೋದಿಲ್ಲ. ಅದಕ್ಕೆ ಡೈರೆಕ್ಟ್ ದೇವಸ್ಥಾನದಲ್ಲಿ ಎಂಟ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಒಂದು ಗವರ್ಮೆಂಟ್ ಅಂತ ತುಂಬಾ ಇಲ್ಲಿ ಮೈಸೂರಲ್ಲಿ ಮತ್ತೆ ಎಲ್ಲ ಅದರಿಂದ ತುಂಬಾನೇ ಜಾಸ್ತಿ ಆಗ್ತದೆ. ಒಂದು ಅವಾಯ್ಡ್ ಮಾಡಿದ್ರೆ ಡೈರೆಕ್ಟ್ ದರ್ಶನ ಅಲ್ಲಿ ಕ್ರೌಡ್ ಆಗೋಗ್ತಾರಿಲ್ಲ, ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಡೈರೆಕ್ಟ್ ದರ್ಶನ ಅಂದ್ರೆ ಕಂಪ್ಲೀಟ್ ಅಲಿಪೇರಿಂಗ್ ಕ್ಯೂ ಸಿಸ್ಟಮ್ ಅವ್ರಿಗೆ ಸಪ್ರೇಟ್ ಕ್ಯೂ ಸಿಸ್ಟಮ್ ಹೀಗೆ ಇದ್ರು ಸಹ ತುಂಬಾ ಇದೆ. ತಿರುಪತಿ ತರ ಇದಂತೂ ಬೇಡ ಅಂತ ಅನ್ಕೋತೀವಿ. ಡೈರೆಕ್ಟ್ ದರ್ಶನ ಅಂದ್ರೆ ಡೈರೆಕ್ಟ್ ಅಂದ್ರೆ ಅವ್ರಿಗೆ ಸಪ್ರೇಟ್ ಕ್ಯೂ ಸಿಸ್ಟಮ್ ಇದೆ. ಅಲ್ಲೂ ಸಹ ಕಂಪ್ಲೀಟ್ ಬ್ಯಾರಿಕೇಡಿಂಗ್ ಕ್ಯೂ ಸಿಸ್ಟಮ್ ಇದೆ. ಆ ಕ್ಯೂ ಸಿಸ್ಟಮ್ ಇದೆ.